ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶಿವರಾತ್ರಿ ಹಬ್ಬದ ದಿನ. ನಾನು ಬೆಳಿಗ್ಗೆ ಒಂದೆರಡು ಸರಿ ಬಂದು ಹೋಗಿದ್ದೆ. ಅಂದರೆ ಮರಿ ಸೌಂಡು ಏನಾದ್ರು ಕೇಳಿಸ್ತಿದೆಯಾ ಇಲ್ವಾ ಅಂತೇಳಿ. ನಾನು 2 ಸರಿ ಬಂದಾಗ ಕೂಡ ಅದು ಸೌಂಡೇ ಮಾಡ್ತಾ ಇರಲಿಲ್ಲ. ನಾನು ಅಂದ್ಕೊಂಡೆ ಅದು ಏನೋ ಆಗಿದೆ ಅಂದ್ಕೊಂಡು ಹೊರ್ಟೋದೆ. ಮತ್ತು ಆಮೇಲೆ ಕೌಶಿನ ಏಳಿಸ್ಕೊಂಡು ಬಂದು ನೋಡುವಾಗ ಮತ್ತೇನೂ ಸೌಂಡ್ ಏನೂ ಇರಲಿಲ್ಲ. ಆಮೇಲೆ ನಾವು ಮೊಬೈಲ್ ಕ್ಯಾಮ್ರಾನ ಆನ್ ಮಾಡಿಬಿಟ್ಟು ನೋಡುವಾಗ ಕೌಶಿ ಅಮ್ಮ ಇದೆ ಅಮ್ಮ ಬೆಕ್ಕಿನ ಮರಿ ಇದು ಅಂತೇಳಿ ಈ ವಿಡಿಯೋನ ತೋರಿಸ್ತಾ ನನಗೆ ಇದು ನೋಡುವಾಗ ಅದು ಬೆಕ್ಕಿನ ಮರಿ ಅಂತ ಅನ್ನಿಸ್ಲೇ ಇಲ್ಲ. ಅದೇ ಇದು ಮಿಷಿನ್ ಬರುತ್ತಲ್ಲ, ಅದು ಡ್ರಿಲ್ಲಿಂಗ್ ಮಿಷಿನ್ ಕಾಯಿ ಅಂತ ಕಟ್ ಮಾಡ್ಬೇಕಲ್ಲ. ಬಾ ಗೂಬೆ, ಅದು ಬಂದ್ರೆ ಸೌಂಡಿಗೆ ಅದು ಈಚೆಗಾರು ಬರುತ್ತೆ. ಫಸ್ಟು ಒಂದು ವೀಡಿಯೋದಲ್ಲಿ ಅದು ಏನು ಸೌಂಡೇ ಮಾಡ್ತಾ ಇರಲಿಲ್ಲ, ಹಾಗೆ ಬಿದ್ದಿತ್ತು. ನೆಕ್ಸ್ಟು ಪೈಪಿಗೆ ಸ್ವಲ್ಪ ಹೊಡೆಯೋದು ಆ ಥರದ್ದೆಲ್ಲ ಮಾಡುವಾಗ ಅದು ಭಯ ಆಗ್ತಿತ್ತು, ಏನೋ ಗೊತ್ತಿಲ್ಲ. ಆವಾಗ ಅದು ಸ್ವಲ್ಪ ಸೌಂಡ್ ಮಾಡಿದ್ಮೇಲೆ ಗೊತ್ತಾಯಿತು ಇದೇ ಬೆಕ್ಕಿನ ಮರಿ ಅಂತೇಳಿ. ಅದು ಇವಾಗ ಕೆಳಗಡೆ ಬಂದುಬಿಟ್ಟಿದೆ. ಆದರೆ ಕೆಳಗಡೆ ಬಂದು ಏನಾಗ್ಬಿಟ್ಟಿದೆ ಅಂದರೆ ತಲೆ ಮೇಲೆ ಆಗೋಗಿದೆ, ಬಾಡಿ ಉಲ್ಟಾ ಆಗಿಬಿಟ್ಟಿದೆ. ತಲೆ ಈ ಕಡೆಗೆ ಆಗಿದ್ದಿದ್ರೆ ನಮಗೆ ಸಿಕ್ತಿತ್ತು ಮತ್ತು ಅದಕ್ಕೆ ಬರೋದಕ್ಕೂ ಕೂಡ ಈಸಿ ಆಗ್ತಿತ್ತು. ಅದು ಉಲ್ಟಾ ಆಗಿದೆ. ಅಂದರೆ ನಮಗೆ ಕ್ಯಾಮ್ರಾದಲ್ಲಿ ನೋಡಿರೋದು ಈ ಥರ ಅಲ್ಲಿ ಬಿದ್ದೋಗಿದೆ ಅಂತ. ಆಮೇಲೆ ನಾನು ಆ ಪೈಪ್ನೇನಾದರೂ ಹೊಡಿಯೋಣ ಅಂಥೇಳಿ ಆಂಟಿ ಮನೆಗೆ ಹೋಗಿ ಸುತ್ತಿಗೆ ಇಸ್ಕೊಬರೋಣ ಅಂತೇಳಿ ಹೋಗಿದ್ದೆ. ಅಷ್ಟರಲ್ಲಿ ಕರ್ಗಿ ನೋಡಿ ಅಲ್ಲೇ ಕೂತಿದ್ಲು ನಾವು ಇದೆಲ್ಲ ಮಾಡುವಾಗ. ಅವಳು ನೋಡಿ ಫುಲ್ಲು ತಲೆನ ಒಳಗಡೆ ಹಾಕ್ಬಿಟ್ಟು ಅದನ್ನು ಎಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೆ. ಪಾಪ ಆಗ್ತಾಯಿಲ್ಲ. ಇದಕ್ಕೆ ಹೇಳೋದು ನೋಡಿ ಅಮ್ಮ ಅಂದರೆ ಎಷ್ಟು ಇದು ಅಂಥೇಳಿ. ಅದು ಸುಮಾರು ಹೊತ್ತು ಟ್ರೈ ಮಾಡ್ತು, ತಲೆಯೆಲ್ಲ ಹಾಕಿ ನೋಡಿ ಯಾವ ಥರ ಮಾಡ್ತಿದೆ. ತೆಗಿಯೋದಕ್ಕೆ ನಮಗೂ ಈ ಬೆಕ್ಕೆ ತೆಗೆದುಬಿಡುತ್ತೆ, ಎಳ್ಕೊಳ್ಳುತ್ತೆ. ಯಾಕೆಂದರೆ ಅಲ್ಲೇ ತುದಿಯಲ್ಲಿದೆ, ನಮಗೆ ಹಾಕೋದಕ್ಕೆ ಆಗ್ತಿಲ್ಲ. ಕೈ ಹಾಕಿ ಅದು ಎಳ್ಕೊಳ್ಳೋಕ್ಕಾಗ್ತಿಲ್ಲ. ಬೆಕ್ಕಾದರೂ ಹೊರಗಡೆ ತಗೊಳ್ಳುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಆದರೂ ಕೈಯಲ್ಲೂ ಅದಾಗಿಲ್ಲ. ಅದು ಉಲ್ಟಾ ಬಿದ್ದೋಗ್ಬಿಟ್ಟಿದೆ. ತಲೆ ಪೈಪ್ ಹೇಗಿದೆ ಸ್ಟ್ರೈಟು ಆ ಥರ ಆಗಿಬಿಟ್ಟಿದೆ, ಬಾಡಿ ಹಿಂಗೆ ಬಿದ್ದೋಗಿದೆ. ಮತ್ತು ನಿನ್ನೆಯಿಂದ ಪಾಪ ಅದು ಸಣ್ಣ ಮರಿಯಾಗಿರೋದ್ರಿಂದ ಹಾಲು ಕೂಡ ಕುಡ್ದಿಲ್ಲ ಅಲ್ವಾ, ಅದರಿಂದ ಅದಕ್ಕೆ ಹೊರಗಡೆಗೆ ಬರೋಕ್ಕೂ ಆಗ್ತಿಲ್ಲ, ಏನೂ ಇಲ್ಲ. ಅದು ಸ್ವಲ್ಪ ಕ್ರಾಸ್ ಹಿಂಗೆ ಬಾಡಿನ ಏನು ಮಾಡೋಕ್ಕೂ ಆಗ್ತಿಲ್ಲ, ಹೆಂಗೆ ಬಿದ್ದಿದೆ ಹಾಗೆ ಬಿದ್ದೋಗಿದೆ. ಬಿದ್ದೋಗಿದೆಯಾ ಇಲ್ಲ ಅದು ಬಂದು ಅಲ್ಲಿ ಬಂದು ಆ ಥರ ಮಲಿಕೊಂಡಿದೆಯಾ ಏನೂ ಗೊತ್ತಾಗ್ತಾ ಇಲ್ಲ. ನಾವು ಈ ಬೆಕ್ಕಿಂದ ಇದು ಸೌಂಡ್ ಮಾಡ್ತಾ ಇರುತ್ತಲ್ಪ, ಈ ಅಮ್ಮನ ವಾಯ್ಸ್ ಕೇಳಿದಾಗ ಅದು ಬರುತ್ತೆ ಅಂತೇಳಿ ನೋಡಿದ್ವಿ. ಆಮೇಲೆ ಬರಲಿಲ್ಲ ಅದು. ಅಂದರೆ ಇದಕ್ಕೆ ಅದನ್ನು ತೆಗಿಯೋಕ್ಕೂ ಆಗಲಿಲ್ಲ, ಅದು ಹಾಗೇ ಬಿದ್ದಿತ್ತು. ನಾವು ಮತ್ತೆ ಕ್ಯಾಮ್ರಾ ಆನ್ ಮಾಡೋದು, ವಿಡಿಯೋ ಮಾಡೋದು, ನೋಡೋದು ಹಾಗೇ ಇದೆ. ಅದು ಏನು ಚೇಂಜೇ ಆಗಲಿಲ್ಲ. ಆಮೇಲೆ ಕೌಶಿಗೆ ಕೈಗೆ ಒಂದು ಬಟ್ಟೆ ಸುತ್ತಕೊಂಡು ಕೈ ಹಾಕಿ ನೋಡು ತೆಗಿಯೋಕ್ಕಾದರೆ ತೆಗಿಯಪ್ಪ ಅಂತೇಳಿ ಹೇಳಿದ್ಮೇಲೆ ಆಮೇಲೆ ಟ್ರೈ ಮಾಡ್ದೆ. ಅವನು ಒಂದು 2-3 ಸರಿ ಟ್ರೈ ಮಾಡ್ದೆ. ಅದು ಹೊರಗಡೆಗೆ ಅದನ್ನು ಎಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ ಅದು. ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಆಮೇಲೆ ಏನಾದರೂ ಒಂದು ಸ್ವಲ್ಪ ಕಾಲು ಅಥವಾ ಕೈ ಆ ಥರದ್ದು ಏನಾದರೂ ಸಿಕ್ಕಿದ್ರೂ ಪರವಾಗಿಲ್ಲ, ಹೇಳ್ಕೊಬಿಡು, ಆದಷ್ಟು ಟ್ರೈ ಮಾಡು ಹೇಳ್ಕೊಳ್ಳೋದಕ್ಕೆ ಅಂತ ಹೇಳಿದೆ. ಸರಿ ಆಯಿತು ನೋಡ್ತೀನಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ದೆ. ನಾನು ಸುತ್ತಿಗೆ ಇಸ್ಕೊಬಂದಿದ್ದೆ ನೋಡಿ, ಅದನ್ನು ಹೊಡೆದೆ. ಅದು ನೋಡಿದ್ರೆ ಕಬ್ಬಿಣದ ಪೈಪ್ ಅಂತೆ, ನಂಗೆ ಗೊತ್ತೇ ಇಲ್ಲ. ನಾನು ಅಂದ್ಕೊಂಡೆ ಆ ಪೈಪ್ ಬಂದು ಮಣ್ಣಿಂದು ಅಂತ, ಆದರೆ ಅದು ಮಣ್ಣಿಂದಲ್ಲ ಅಂತೆ, ಕಬ್ಬಿಣದ ಪೈಪ್ ಅಂತ. ನಾನು ಸುತ್ತಿಗೆ ಎಲ್ಲ ತಗೊಬಂದಿದ್ದೆ. ಅವನು 1-2 ಸರಿ ಅಂದರೆ ಕೈಗೆ ಬಟ್ಟೆನ ಸುತ್ತಕೊಂಡು ಹಾಕಿ ನೋಡ್ದೆ, ತೆಗಿಯೋಕ್ಕಾಗಲಿಲ್ಲ. ಆಮೇಲೆ ಇಲ್ಲಿಗೆ ಪೈಪ್ನ ಹೊಡೆದಾಕೋಣ ಅಂಥೇಳಿ ನಾವಿಬ್ಬರು ಆ ತುದಿ ಏನಿದೆ ಆ ತುದಿನ ಹೊಡೆದಾಕ್ಬಿಟ್ರೆ ಮರಿನ ಆರಾಮಾಗಿ ಈ ಕಡೆಯಿಂದಲಾದರೂ ಎತ್ಕೋಬೋದು ಅಂಥೇಳಿ ಟ್ರೈ ಮಾಡ್ತಾಯಿದ್ದೀವಿ. ಆದರೆ ಆಗಿಲ್ಲ, ಅದು ಹೊಡೆಯಲೇ ಇಲ್ಲ. ನಮಗೆ ಗೊತ್ತೇ ಇಲ್ಲ. ನಾನು ಆಮೇಲೆ ಆಂಟಿಗೆ ವಾಪಸ್ಸು ಸುತ್ತಿಗೆ ಕೊಡೋಕ್ಕೆ ಹೋಗ್ತೀನಿ ನೋಡಿ, ಆವಾಗ ಆಂಟಿ ಹೇಳ್ತಿದ್ದಾರೆ ಅದು ಮಣ್ಣಿಂದಲ್ಲ ಕಣೆ, ಕಬ್ಬಿಣದ ಪೈಪು ಅಂಥೇಳಿ.
ಆಮೇಲೆ ಮತ್ತೆ ಕೌಶಿಗೆ ಮತ್ತೆ ಟ್ರೈ ಮಾಡಿ ಇನ್ನೊಂದು ಸರಿ ಅಂತೇಳಿ ಮಾಡುವಾಗ ಆಮೇಲೆ ಬಾಲ ಸಿಕ್ತು ನೋಡಿ ನೋಡಿ. ಇವಾಗ ಅವನು ತೆಗೆದ ತಕ್ಷಣವೇ ಕರ್ಗಿ ನೋಡಿ ಎತ್ಕೊಂಡು ಓಡ್ಬಿಟ್ಲು. ಹಂಗೆ ಎಲ್ಲಿಗೆ ಓಡ್ತಿದ್ದಾಳೆ ಅಂದರೆ ನಾವು ಅಂದ್ಕೊಂಡ್ವಿ ಆ ಪೈಪ್ದು ಅಂದರೆ ತುಕ್ಕಿಡ್ದಿರ್ತಲ್ಲ ಅದೆಲ್ಲ ಮರಿ ಮೇಲೆಲ್ಲ ಇದೆಲ್ಲ ಬಿದೋಗಿದೆ. ಅದನ್ನ ನೀಟಾಗಿ ಬಟ್ಟೆಲಿ ಒರೆಸ್ಬಿಟ್ಟು ಬಿಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಅಂದರೆ ಅಲ್ಲಿಂದ ತೆಗೆದ ತಕ್ಷಣವೇ ಅದೇನು ಮಾಡಿಬಿಡ್ತು, ಅಲ್ಲಿಂದ ತೆಗೆದ ತಕ್ಷಣವೇ ಅಲ್ಲೇ ಕೂತ್ಕೊಂಡಿತ್ತು ಕಾಯ್ತಾ. ಅದಕ್ಕೆ ಏನು ಮಾಡ್ತು, ಎತ್ಕೊಂಡು ಓಡ್ಬಿಡ್ತು. ಈ ಥರ ಆಗಿದ್ದು. ಫಸ್ಟು ಅವನು ಒಂದು 2-3 ಸರಿ ಕೈ ಹಾಕಿ ಎಲ್ಲ ನೋಡ್ದೆ, ಸಿಗಲಿಲ್ಲ ಅದು. ಆಮೇಲೆ ಅಮ್ಮ ಸ್ವಲ್ಪ ಏನೋ ಒಂದು ಸಿಗ್ತಾಯಿದೆ ಅಮ್ಮ, ಸಣ್ಣಕ್ಕಿದೆ, ಬಾಲನ ಅಥವಾ ಕೈಯ ಗೊತ್ತಿಲ್ಲಮ್ಮ ನನಗೆ, ಏನೋ ಹೊಟ್ಟೆಲಿ ಸಿಗ್ತಾಯಿದೆ ಅಂತ ಹೇಳ್ದೆ. ಆಮೇಲೆ ಸರಿ ಆಯಿತು, ಏನು ಸಿಗುತ್ತೆ ಅದು, ನೋವಾದರೂ ಪರವಾಗಿಲ್ಲ, ಇನ್ನೇನು ಮಾಡ್ತೀಯ, ಎಳ್ಕೊಬಿಡು ಅಂತ ಹೇಳಿದೆ ಅವನಿಗೆ. ಸರಿ ಆಯಿತು ಅಂದ್ಬಿಟ್ಟು ಏನೋ ಬಾಲನೋ ಅಥವಾ ಕೈ ಕಾಲು ಏನೋ ಇರ್ಬೋದು, ಅದು ಸಿಕ್ಕಿದ ತಕ್ಷಣವೇ ಅವನು ಎಳ್ಕೊಂಡ ತಕ್ಷಣವೇ ಆ ಕರ್ಗಿ ಬಂದುಬಿಟ್ಟು ಅದನ್ನ ಒರೆಸೋದಕ್ಕೂ ಕೂಡ ಬಿಡಲಿಲ್ಲ. ಆ ಥರ ಎತ್ಕೊಂಡು ಹೊರ್ಟೋಯ್ತು ಆ ಕಡೆ ಮೂಲೆಗೆ. ನಾನು ಒಂದು 5 ನಿಮಿಷ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ, ಅದು ಮತ್ತೆ ಈ ಕಡೆಗೆ ಎತ್ಕೊಬರುತ್ತೇನೋ ಅಂಥೇಳಿ. ಅದು ಎತ್ಕೊಬರಲಿಲ್ಲ, ಅಲ್ಲೇ ಆ ಕಡೆಗೆ ಹೊರ್ಟೋಯ್ತು. ಆಮೇಲೆ ಮತ್ತೆ ನನಗೇನಂದ್ರೆ ಅದನ್ನೆಲ್ಲ ನೀಟಾಗಿ ಕಿವಿ ಅದೆಲ್ಲ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಕೊಡೋಣ ಅಂತ ನಾನು. ಆದರೆ ಕೌಶಿ ಹೇಳ್ದೆ, ಇಲ್ಲಮ್ಮ ಅದು ಅಮ್ಮ ಅಲ್ವಾ, ಎಲ್ಲನೂ ಅದ್ರ ಮರಿದು ಮೇಲೆ ಏನೇ ಬಿದ್ದಿದ್ರು ಅದೆಲ್ಲ ನಾಲ್ಗೆಯಿಂದ ಕ್ಲೀನ್ ಮಾಡುತ್ತೆ, ಬಿಡು ಪರವಾಗಿಲ್ಲ, ಸದ್ಯ ಮರಿ ಹೊರಗಡೆ ಬಂತಲ್ಲ ಅಂಥೇಳಿ ಅಂದ್ಕೊಂಡು ಮತ್ತೆ ಅಲ್ಲಿ ಆ ಓಲ್ ಏನಿತ್ತು ಅದನ್ನೆಲ್ಲ ನೀಟಾಗಿ ಅವನು ಮತ್ತು ನಾನು ಇಬ್ಬರು ಸೇರಿಕೊಂಡು ನೀಟಾಗಿ, ಅಂದರೆ ಕಲ್ಲಲ್ವ ಅದು ಎತ್ತಕ್ಕಾಗಲ್ಲ, ಆದ್ರೂ ಕಷ್ಟಪಟ್ಟು ಅದನ್ನೆಲ್ಲ ನೀಟಾಗಿ ಮತ್ತು ಯಾವುದೇ ಮರಿಗಳು ಅದರೊಳಗಡೆ ಬೀಳಬಾರ್ದು ಆ ಥರ ನೀಟಾಗಿ ಅದನ್ನು ಕ್ಲೋಸ್ ಮಾಡಿದ್ವಿ. ಅಂದರೆ ಒಂದು ಸೈಡು ಕ್ಲೋಸ್ ಮಾಡಿದ್ವಿ. ಆಮೇಲೆ ನಮ್ಮನೆ ಸೈಡ್ ಇದೆ ನೋಡಿ, ಆ ಕಡೆ ಓಲಿಗೆ ಬಂದ್ವಿ. ಅಲ್ಲೂ ಅಷ್ಟೇ, ಅಲ್ಲೂ ಸ್ವಲ್ಪ ಓಪನ್ ಇತ್ತು. ಈ ಥರ ಸಣ್ಣ ಪುಟ್ಟ ಮರಿಗಳು ಬಿದ್ರೂ ಬೀಳ್ಬೋದು ಅಲ್ಲಿಗೆ, ಅಂದರೆ ಕಾಲಿಗೀಲು ಏನಾದರೂ ಮಿಸ್ಸಾಗಿ ಬೀಳ್ತು ಅಂದರೆ ಅದ್ರೊಳಗಡೆ ಹೋಗ್ಬೋದು, ಆ ಥರ ಇತ್ತು. ಆಮೇಲೆ ಇದನ್ನು ಸರಿ ಮಾಡಿಬಿಡೋಣ, ಮತ್ತು ಇದ್ರೊಳಗಡೆ ಒಂದಿನ ಬಿದ್ದೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆಮೇಲೆ ಈ ಕಡೆನೂ ಕೂಡ ಇಲ್ಲಿ ಅಂದರೆ ಕಡಪ ಕಲ್ಲು ಅಷ್ಟೇ ಹಾಕಿರೋದು, ಆ ಕಡೆ ಅಂದರೆ ಕಲ್ಲು ಹಾಕಿದ್ದಾರೆ, ಅದು ಎತ್ತಕ್ಕಾಗಲ್ಲ. ಇದು ಕಡಪ ಕಲ್ಲಲ್ವ, ಆರಾಮಾಗಿ ಇದು ಮಾಡ್ಬೋದು. ಆಮೇಲೆ ನೀಟಾಗಿ ಇದನ್ನು ಕೂಡ ಕ್ಲೋಸ್ ಮಾಡಿ, ಎಲ್ಲೂ ಹೋಲ್ ಇರಬಾರ್ದು ಅಲ್ಲಿ ಅಂಥೇಳಿ ಅದೆಲ್ಲ ಕ್ಲೋಸ್ ಮಾಡಿ ಆಮೇಲೆ ಮನೆಗೆ ಬಂದ್ವಿ. ಆಮೇಲೆ ಮನೆಗೆ ಬಂದು ಏನು ತಿಂಡಿ ಮಾಡಿಲ್ಲ. ಆಮೇಲೆ ನಾನು ಮೊಸರನ್ನ ತಿಂದ್ಕೊಳ್ತೀನಿ ಅಂತ ಹೇಳಿದೆ ಕೌಶಿಗೆ. ಆಮೇಲೆ ನಿನಗೇನಾದರೂ ಬೇಕು ಅಂದರೆ ಹೇಳು, ಮಾಡಿಕೊಡ್ತೀನಿ ಅಂತ. ಅದಕ್ಕೆ ಅವನು ಏನು ಬೇಡಮ್ಮ, ನನಗೆ 1 ಲೋಟ ಹಾಲು ಕೊಟ್ಬಿಡು ಅಂತ ಹೇಳ್ದೆ. ಆಮೇಲೆ ಸರಿ ಅಂದ್ಬಿಟ್ಟು ಅವನಿಗೆ 1 ಲೋಟ ಹಾಲೆಲ್ಲ ಕೊಟ್ಟೆ, ದೊಡ್ಡ ಲೋಟದಲ್ಲಿ 1 ಲೋಟ ಹಾಲು ಕೊಟ್ಬಿಟ್ಟೆ. ನಾನು ಮೊಸರನ್ನ ತಿಂದ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಒಂದು 1/4 ಗಂಟೆ 20 ನಿಮಿಷ ಸುಮ್ಮನೆ ಏನೋ ಒಂಥರ ನಿರಾಳ ಅಂತ ಅನ್ನಿಸ್ತು. ಆಮೇಲೆ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೆ. ಅಂದರೆ ಬೆಳಿಗ್ಗೆನೇ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಆಮೇಲೆ ಕೆಳಗಡೆ ಹೋಗಿದ್ದೆ. ಯಾಕೆಂದರೆ ಕೌಶಿ ಇನ್ನೂ ಎದ್ದಿರಲಿಲ್ಲ. ಅವನು ಸಂಡೇ ಒಂದಿನ ಅಲ್ವ ರಜಾ ಸಿಗೋದು, ಅವ್ನು ಮಲಗಿದ್ದ. ಅವನು ಏಳ್ಸೋದ್ರೊಳಗಡೆ ಇಷ್ಟು ಕೆಲಸ ಮುಗಿಸಿದ್ದೆ ಅಷ್ಟೇ, ಒರೆಸೋದು ಗುಡಿಸೋದು ಅಷ್ಟು ಮುಗಿಸಿದ್ದೆ. ಆಮೇಲೆ ಬೆಕ್ಕು ಮರಿ ಯಾವಾಗ ಬಂತು ಏನೋ ಒಂಥರ ಖುಷಿ ಆಯಿತು. ಆಮೇಲೆ ಬಂದು ಮೊಸರನ್ನ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಅವನಿಗೆ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಬಂದು ಆಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಏನಾದರೂ ಹಬ್ಬ ಅಲ್ವ ಅವತ್ತು, ಶಿವರಾತ್ರಿ ಹಬ್ಬ, ಏನಾದರೂ ಅಡುಗೆ ಮಾಡೋಣ ಅಂಥೇಳಿ ಮೋಹನ್ ಮಾಮನೂ ಇರಲಿಲ್ವಲ್ಲ, ಮೋಹನ್ ಮಾಮ ಸಾಯಂಕಾಲ ಬಂದಿದ್ದು. ಅಷ್ಟರಲ್ಲಿ ನಾನು ಅನ್ನ, ಬೇಳೆ ಸಾಂಬಾರು ಮತ್ತು ಏನಾದರೂ ಪಾಯಸ ಮಾಡೋಣ. ಮೋಹನ್ ಮಾಮ ಯಾವಾಗಲೂ ಹೇಳ್ತಿರ್ತಾರೆ ಅಕ್ಕಿ ಪಾಯಸ ಮಾಡು ಅಂತೇಳಿ. ಅದಕ್ಕೆ ಸ್ವಲ್ಪನೇ ಅಕ್ಕಿ ಪಾಯಸ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಅಕ್ಕಿ ಪಾಯಸ ಮಾಡಿದೆ. ಅನ್ನ ಸಾಂಬಾರು ಅಕ್ಕಿ ಪಾಯಸ ಸಾಕು ಅಂತ ಅಂದ್ಕೊಂಡು ಆಮೇಲೆ ನೋಡಿದರೆ ವಡೆ ಮಾಡೋಣ ಅಂತ ಅನ್ನಿಸ್ತು ಯಾಕೋ ನನಗೇನೆ, ತಿನ್ನಬೇಕು ಅಂತ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ವಡೆಗೆ ನೆನೆಸ್ಬಿಟ್ಟು ಕಡಲೆಬೇಳೆನ ಅಷ್ಟರಲ್ಲಿ ಅಂದರೆ ವಡೆಕಾಳು ಏನು ನೆನೆಯೋದ್ರೊಳಗಡೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೇನು ಮಸಾಲೆ ಬೇಕು ಅದನ್ನೆಲ್ಲ ರುಬ್ಕೊಳ್ಳೋದ್ರೊಳಗಡೆ ಕಡಲೆಬೇಳೆ ಎಲ್ಲ ಸುಮಾರಾಗಿ ನೆಂದಿತ್ತು. ಮತ್ತು ಅದನ್ನು ಕೂಡ ರುಬ್ಬಿಟ್ಟು ಇವಾಗ ವಡೆನ ಮಾಡ್ತಾಯಿದ್ದೀನಿ. ಚೆನ್ನಾಗಾಗಿತ್ತು, ಅರ್ಜೆಂಟಲ್ಲಿ ಮಾಡಿದ್ರೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು.
ಆಮೇಲೆ ನನಗಂತೂ ಬೆಳಿಗ್ಗೆ ಮೊಸರು ಅನ್ನ ಅಲ್ವಾ ತಿಂದಿದ್ದು, ಸುಮ್ಮನೆ ಏನೋ ಒಂದು ಲೈಟಾಗಿ ಮೊಸರು ಅನ್ನ ತಿಂದಿದ್ದು, ತುಂಬ ಹೊಟ್ಟೆ ಹಸಿತಾಯಿತು. ಆಮೇಲೆ ಕೌಶಿಕ್ ಹೇಳ್ದೆ, ಇವಾಗ ಬಂದರೆ ನಾನು ನಿನಗೆ ಊಟ ಹಾಕ್ಕೊಡ್ತೀನಿ, ಆಮೇಲೆ ಕೊಡು ಇಮೇಲೆ ಕೊಡು ಆ ಥರ ಎಲ್ಲ ಇಲ್ಲ, ಇವಾಗ ಬಂದರೆ ಹಾಕ್ಕೊಡ್ತೀನಿ, ಆಮೇಲೆ ಅಂತಿರ್ತಾನೆ ಅವನು. ಅಂದರೆ ನಾನು ಊಟಕ್ಕೆ ಹಾಕ್ಕೊಂಡು ಕೂತಿರ್ತೀನಿ ನೋಡಿ, ಆವಾಗ ಊಟ ಹಾಕ್ಕೊಡಮ್ಮ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಫಸ್ಟು ನಾನು ಹಾಕ್ಕೊಡ್ತೀನಿ, ನೀನು ತಿನ್ನು, ಆಮೇಲೆ ನಾನು ಹಾಕ್ಕೊಂಡು ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವನು ನನಗೆ ಇದು ಬೇಡ, ಅನ್ನ ಸಾಂಬಾರು ಬೇಡ, ನನಗೆ ವಡೆ ಪಾಯಸ ಹಾಕ್ಕೊಡಮ್ಮ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ಇಷ್ಟೇ ಹಾಕಿದ್ದು, ಮತ್ತೆ ಮಾಡಲಿಲ್ಲ. ನಾವಿಬ್ಬರೇ ಇರೋದ್ರಿಂದ ಸಾಕಾಯಿತು ಅದಷ್ಟೇ. ಆಮೇಲೆ ಅವನಿಗೆ ವಡೆ ಪಾಯಸ ಹಾಕ್ಕೊಟ್ಟೆ, ನನಗೆ ಮಾತ್ರ ಅನ್ನ ಸಾಂಬಾರು ಹಾಕ್ಕೊಂಡು ತಿಂದಿದ್ದು. ನನಗೆ ಈ ವಡೆ ಪಾಯಸ ಎಲ್ಲ ತಿಂದರೆ ಫಸ್ಟೇ ಅದು ಹೊಟ್ಟೆ ತುಂಬ್ದಂಗೆ ಅನಿಸಲ್ಲ, ಅದಕ್ಕೆ ಫಸ್ಟು ಅನ್ನ ಸಾಂಬಾರು ಹಾಕ್ಕೊಂಡು ತಿಂದೆ, ಆಮೇಲೆ ಸೈಡಿಗೆ ವಡೆ ಹಾಕ್ಕೊಂಡಷ್ಟೇ. ಇನ್ನು ಸಂಜೆಗೆ ಬೇಕಾದರೆ ಪಾಯಸ ಕುಡಿಯೋಣ ಅಂತ ಅಂದ್ಬಿಟ್ಟು, ಅಂದರೆ ಮೋಹನ್ ಮಾಮಂಗೆ ಇಷ್ಟ ಅಲ್ವಾ, ಅದಕ್ಕೆ ಸ್ವಲ್ಪನೇ ಮಾಡಿರೋದು, ಪಾತ್ರೆಯಲ್ಲಿ ನಿಮಗೆ ಆ ಥರ ಕಾಣಿಸ್ತಿರ್ಬೋದು ಅಷ್ಟೇ. ಈ ಥರ ಆಯಿತು ಅವತ್ತು ಶಿವರಾತ್ರಿ ದಿನ. ಆಮೇಲೆ ಇನ್ನೊಂದೇನೆಂದರೆ ಕೌಶಿಗೆ ಸಂಡೇ ಒಂದಿನ ರಜೆ ಇರೋದ್ರಿಂದ ಅವನಿಗೆ ಇವತ್ತೊಂದಿನ ರಜೆ ಇರುತ್ತೆ, ಆವತ್ತೇ ಸಂಡೇ ದಿನವೇ ಏನಾದರೂ ಒಂದು ಈ ಥರದ್ದು ಕೆಲಸಗಳಿರುತ್ತೆ, ಇಲ್ಲ ಎಲ್ಲ ಒಂದು ಫಂಕ್ಷನ್ಗೆ ಹೋಗಬೇಕು ಅಥವಾ ಈ ಥರದ್ದು ಏನಾರು ಆದಾಗ ಇವತ್ತೊಂದಿನ ಆರಾಮಾಗಿ ಒಂದು 10 ಗಂಟೆ 10:30 ತನಕನಾದರೂ ಮಲ್ಕೋಬೇಕು, ಇಲ್ಲಾಂದ್ರೆ 9:30 10 ಗಂಟೆ ತನಕನಾದರೂ ಮಲ್ಕೋತಾನೆ ಅವನು. ಅಲ್ಲಿ ತನಕ ಮಲ್ಕೋಬೇಕು ಅಂದ್ಕೊಂಡಿರ್ತೀನಿ, ಇಲ್ಲಾಂದರೆ ನೀನು ಅಲ್ಲಿಗೆ ಹೋಗಬೇಕು ಬಾ ಫಂಕ್ಷನ್ಗೆ ಹೋಗೋಣ ಅಂತ ಕರ್ಕೊಯ್ತೀಯ, ಇಲ್ಲ ಇವತ್ತು ನೋಡು ಈ ಥರ ಆಗಿದೆ. ಯಾವಾಗಲೂ ಸಂಡೇ ಮಾತ್ರ ಏನಾದರೂ ಒಂದು ಆಗಿರುತ್ತೆ, ನನಗೆ ಸಂಡೇನೂ ನೆಮ್ಮದಿಯಾಗಿ ಮಲ್ಗೋಕ್ಕೆ ಆಗಲ್ಲ ಅಂಥೇಳಿ ಹೇಳ್ತಾ ಇದ್ದ. ಬೆಕ್ಕು ಆ ಥರ ಆಗಿಲ್ಲ ಅಂದಿದ್ರೆ ಅವನ್ನ 10 ಗಂಟೆ ಗಂಟ ಮಲ್ಕೊ ಅಂತ ಹೇಳ್ತಾ ಇದ್ದೆ, ಏಕೆಂದರೆ ಮಾಮನೂ ಇರಲಿಲ್ವಲ್ಲ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಅವತ್ತು ಆ ಥರ ಆಗಿರೋದ್ರಿಂದ ಅದೇನು ಶಿವರಾತ್ರಿ ಹಬ್ಬದ ದಿನವೇ ಪಾಪ ಈ ಥರ ಆಗೋಗಿದೆ. ಅದು ಶನಿವಾರನೇ ನನಗೇನಾದರೂ ಗೊತ್ತಾಗಿದ್ದರೆ ಅವತ್ತೇನಾದರೂ ಮಾಡ್ತಾಯಿದ್ದೆ, ನಂಗೆ ಗೊತ್ತಾಗಿದ್ದೆ 6:45 ಆ ಥರ ಟೈಮಲ್ಲಲ್ವ, ಆವಾಗ ಏನು ಮಾಡೋಕ್ಕಾಗಲ್ಲ ಅಷ್ಟೊತ್ತಲ್ಲಿ ಅಂದ್ಬಿಟ್ಟು ನಾನು ಸಂಡೇ ಈ ಥರ ಮಾಡಿದ್ದು. ಓಕೆ, ಈ ಥರ ಆಗಿತ್ತು. ಇವಾಗ ನಾನು ಅನ್ನ ಸಾಂಬಾರು ವಡೆ ಹಾಕ್ಕೊಂಡಿದ್ದೀನಿ, ಇವನು ವಡೆ ಪಾಯಸ ಈ ಥರ ಹಾಕ್ಕೊಂಡು ತಿಂತಿದ್ದಾನೆ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ, ಹಾಗೆ ಬೆಕ್ಕು ಕೂಡ ಮಲ್ಕೊಂಡಿತ್ತು ಬೆಡ್ಡಲ್ಲಿ ಬಂದ್ಬಿಟ್ಟು. ಬಿಸಿಲು ಏನು ಬಿಸಿಲು ಅಂತೀರಾ, ಇವಾಗಲೇ ಸೆಕೆ ಹಿಡಿತಾ ಇತ್ತು, ಅದಕ್ಕೆ ತುಂಬ ಬೆಳಕು, ಏಕೆಂದರೆ ರೂಮ್ ಕಿಟಕಿಯಲ್ಲಿ ಸ್ವಲ್ಪ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ, ಮತ್ತು ರೂಮಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ, ಹಾಲ್ಗಿಂತ ರೂಮಲ್ಲಿ ತಣ್ಣಗಾಗುತ್ತೆ, ಯಾಕೆಂದರೆ ಮರದ ನೆರಳು ಸ್ವಲ್ಪ ಟೆರೆಸ್ ಮೇಲೆ ಬೀಳುತ್ತಲ್ಲ, ಅದರಿಂದ ರೂಮು ಸ್ವಲ್ಪ ಕೂಲಾಗಿರುತ್ತೆ, ಹಾಲಲ್ಲಿ ಸ್ವಲ್ಪ ಸೆಕೆನೇ ಅನಿಸುತ್ತೆ. ಅದಕ್ಕೆ ನಾನು ಹೋಗ್ಬಿಟ್ಟು ರೂಮಲ್ಲಿ ಮಲಗಿದ್ದೆ, ಇವನೇನೋ ಲ್ಯಾಪ್ಟಾಪಲ್ಲಿ ಏನೋ ಮಾಡ್ತಾಯಿದ್ದ. ಅದಾದಮೇಲೆ ಸಂಜೆ ಮೋಹನ್ ಮಾಮ ಬರ್ತಾಯಿದ್ದೀನಿ ದೇವಸ್ಥಾನಕ್ಕೆ ಏನಾದರೂ ಬರ್ತೀರಾ ಅಂತ ಹೇಳಿದ್ರು. ಸರಿ ಆಯಿತು ನಾನು ಬರ್ತೀನಿ ಅಂದ್ಬಿಟ್ಟು ನಾನು ಮತ್ತೆ ರೆಡಿ ಆಗಿಬಿಟ್ಟು ಮತ್ತೆ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ಸಂಜೆ ಆಗಿರೋದ್ರಿಂದ ಮಹಾಮಂಗಳಾರತಿ ನಡೀತಾ ಇತ್ತು, ಅದಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಿತ್ತು, ಅದರಿಂದ ನಾನು ಅಲ್ಲೇ ಸುಮಾರು ಹೊತ್ತು ಒಂದು 1/4 ಗಂಟೆ ಅಂದ್ಕೊಂಡೆ, ಆಮೇಲೆ ಜಾಸ್ತಿನೇ ಆಯಿತು, ಒಂದು 1/2 ಅವರು ಅಂದರೆ ಮಹಾಮಂಗಳಾರತಿ ಆಗಬೇಕಂದ್ರೆ ಒಂದು 1/2 ಅವರ್ ವೆಯ್ಟ್ ಮಾಡಬೇಕಿತ್ತು, ಅಂದರೆ ತುಂಬ ಜನ ಇದ್ದರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಅಲ್ಲಿ ಸಣ್ಣ ಪುಟ್ಟ ದೇವರುಗಳು ವಿಗ್ರಹಗಳು ಮಾಡಿದ್ದಾರೆ, ಅಂದರೆ ಗಣೇಶಂದು, ಅಂದರೆ ಶಿವಂದು ದೊಡ್ಡ ವಿಗ್ರಹ, ಅಂದರೆ ಏನು ಹೇಳ್ತಾರೆ ಅದಕ್ಕೆ ಲಿಂಗ ಇಟ್ಟಿದ್ದಾರೆ, ಇನ್ನು ಸೈಡಲ್ಲೆಲ್ಲ ಗಣೇಶದು ಅದೆಲ್ಲ ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಅದರಿಂದ ನಾನು ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಆ ದೇವರಿಗೆಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದು ಆಮೇಲೆ ಒಂದು 1/2 ಅವರು ವೆಯ್ಟ್ ಮಾಡಿದೆ. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿದ್ರು, ಮತ್ತು ಮಹಾಮಂಗಳಾರತಿ ಮಾಡಿದ್ರು, ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದಿದ್ದು. ಅವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.